ನಮಸ್ಕಾರ ಇಂಜಿನಿಯರ್ಸ್. ಫೂಟಿಂಗ್ಗೆ, ಪ್ಲಿಂತ್ ಬೀಮ್ಗೆ ಅಥವಾ ಸ್ಲ್ಯಾಬ್ಗೆ ಕಾಂಕ್ರೀಟನ್ನು ಹಾಕಬೇಕಾದ್ರೆ ಮಿಷಿನ್ ಮಿಕ್ಸಿಂಗ್ ಮಾಡಿ ಕಾಂಕ್ರೀಟನ್ನು ಹಾಕಬೇಕಾ ಅಥವಾ RMCಯಲ್ಲಿ ಕಾಂಕ್ರೀಟನ್ನು ಹಾಕಬೇಕಾ? ಈ ಎರಡಕ್ಕೂ ಕೂಡ ಮೇನ್ ಏನು ಡಿಫ್ರೆನ್ಸ್ ಇರುತ್ತೆ ಮತ್ತು ಅಮೌಂಟ್ ಎರಡಕ್ಕೂ ಕೂಡ ಎಷ್ಟು ಖರ್ಚಾಗುತ್ತೆ, ಯಾವ ಮೆಥಡನ್ನು ಎಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕಾಂಕ್ರೀಟ್ ಎಷ್ಟು ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡೋಣ. ನಾನಿಲ್ಲಿ ಒಂದು ಫೂಟಿಂಗ್ ಏರಿಯಾವನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇದರ ಡೈಮೆನ್ಷನ್ 4 feet 6 inch ಇಂಟು 5 feet 6 inch ಇಂಟು 1 feet ಇದೆ. ಈ ಮೂರನ್ನು ಕೂಡ ಮಲ್ಟಿಪ್ಲೈ ಮಾಡಿದ್ರೆ 24.75 ಕ್ಯೂಬಿಕ್ ಫೀಟ್ ನಲ್ಲಿ ನಮಗೆ ವ್ಯಾಲ್ಯೂ ಬರುತ್ತೆ. ನಾವು ಕಾಂಕ್ರೀಟ್ ಅನ್ನು ಆರ್ಡರ್ ಮಾಡ್ತೀವಿ ಅಂದ್ರೆ ಮೀಟರ್ ಕ್ಯೂಬ್ ನಲ್ಲಿ ಆರ್ಡರ್ ಮಾಡಬೇಕು, ಅಥವಾ ಮಿಷಿನ್ ಮಿಕ್ಸಿಂಗ್ ಮಾಡ್ತೀವಿ ಅಂದ್ರೂ ಕೂಡ ನಮಗೆ ಎಷ್ಟು M³ ಬೇಕಾಗುತ್ತೆ ಅನ್ನೋದು ಗೊತ್ತಾದ್ರೆ ಸಿಮೆಂಟ್ ಎಷ್ಟು ಬೇಕು, ಕೋರ್ಸ್ ಅಗ್ರಿಗೇಟ್ ಎಷ್ಟು ಬೇಕು ಮತ್ತು ಸ್ಯಾಂಡ್ ಎಷ್ಟು ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಬಹುದು. ಆದ್ರಿಂದ ಇದನ್ನ ಮೀಟರ್ ಕ್ಯೂಬ್ಗೆ ಕನ್ವರ್ಟ್ ಮಾಡೋಣ. ಮೀಟರ್ ಕ್ಯೂಬ್ಗೆ ಕನ್ವರ್ಟ್ ಮಾಡಕ್ಕೆ 35.315 ಇಂದ ಡಿವೈಡ್ ಬೈ ಮಾಡಬೇಕಾಗುತ್ತೆ. ಯಾಕೆ 35.315 ವ್ಯಾಲ್ಯೂನ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ 1 ಮೀಟರ್ಗೆ 3.28084 ಫೀಟ್ ಬರುತ್ತೆ. ಮೀಟರ್ ಕ್ಯೂಬ್ ನಲ್ಲಿ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಈ 3.28084 ನಾವು 3 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. ನಿಮ್ಗೆ ಇಲ್ಲಿ ತೋರಿಸ್ತಾ ಇದೀವಿ ಕೂಡ. ಇದನ್ನ 3 ಬಾರಿ ಮಲ್ಟಿಪ್ಲೈ ಮಾಡಿದ್ರೆ 35.314 ಸಮ್ ವ್ಯಾಲ್ಯೂ ಬರುತ್ತೆ. ಇದನ್ನ ನಾವು 35.315 ಅಂತ ಕನ್ವರ್ಟ್ ಮಾಡಿದೀವಿ. ಈಗ ಇದು ಮೀಟರ್ ಕ್ಯೂಬ್ನಲ್ಲಿ ವ್ಯಾಲ್ಯೂ ಇದೆ. ಹಾಗಾಗಿ ಕ್ಯೂಬಿಕ್ ಫೀಟ್ನಲ್ಲಿ ಏನು ವ್ಯಾಲ್ಯೂ ಇದೆ ಅದನ್ನ 35.315 ಇಂದ ಡಿವೈಡ್ ಬೈ ಮಾಡಿದ್ರೆ ಎಕ್ಸಾಕ್ಟ್ ಎಷ್ಟು ಕಾಂಕ್ರೀಟ್ ಬೇಕಾಗುತ್ತೆ ಅನ್ನೋದು ಸಿಗುತ್ತೆ. 0.70 ಮೀಟರ್ ಕ್ಯೂಬ್ ಕಾಂಕ್ರೀಟ್ ಬೇಕು. ಇಲ್ಲಿ ಟೋಟಲ್ ಆಗಿ 9 ಫೂಟಿಂಗ್ ಇದೆ. ಅಪ್ರಾಕ್ಸಿಮೇಟ್ ಆಗಿ 10 M³ ಕಾಂಕ್ರೀಟ್ ಬೇಕು ಅಂತ ಕನ್ಸಿಡರ್ ಮಾಡೋಣ. ಈಗ 10 M³ ಕಾಂಕ್ರೀಟ್ಗೆ RMCಯಲ್ಲಿ ಆರ್ಡರ್ ಮಾಡ್ತೀವಿ ಅಂದ್ರೆ ಮೈನ್ ಆಗಿ M20 ಗ್ರೇಡ್ ಕಾಂಕ್ರೀಟ್ ಬೇಕಾ ಅಥವಾ M25 ಗ್ರೇಡ್ ಕಾಂಕ್ರೀಟ್ ಬೇಕಾ ಅನ್ನೋದನ್ನ ಡಿಸೈಡ್ ಮಾಡಬೇಕಾಗುತ್ತೆ. ನಾನಿಲ್ಲಿ M20 ಗ್ರೇಡ್ ಕಾಂಕ್ರೀಟ್ಗೆ ಕ್ಯಾಲ್ಕುಲೇಷನ್ ಅನ್ನ ಮಾಡ್ತಾ ಇದ್ದೀನಿ. RMCಯಲ್ಲಿ M20 ಗ್ರೇಡ್ ಕಾಂಕ್ರೀಟ್ಗೆ 5000 ಇಂದ 5500 ತನಕ ಇರುತ್ತೆ. 5500 ಅಂತಾನೆ ಕ್ಯಾಲ್ಕುಲೇಟ್ ಮಾಡಿದ್ರೆ 1 M³ 5500 ಆದ್ರೆ 10 M³ 55000 ಆಗುತ್ತೆ. ಈಗ ನಾವು RMCಯಲ್ಲಿ ಆರ್ಡರ್ ಮಾಡ್ತೀವಿ ಅಂದ್ರೆ 55,000 ಖರ್ಚಾಗುತ್ತೆ ಅನ್ನೋದು ಡೈರೆಕ್ಟ್ ಆಗಿ ಆನ್ಸರ್ ಸಿಕ್ತು. ಈಗ ಮಿಷಿನ್ ಮಿಕ್ಸಿಂಗ್ ಅನ್ನು ನಾವು ಮಾಡ್ತೀವಿ ಅಂದ್ರೆ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಸಿಮೆಂಟ್ ಎಷ್ಟು ಬೇಕಾಗುತ್ತೆ ಅಂತ. M20 ಗ್ರೇಡ್ ಕಾಂಕ್ರೀಟ್ಗೆ 1 M³ 8 ಬ್ಯಾಗ್ ಸಿಮೆಂಟ್ ಬೇಕಾಗುತ್ತೆ. 10 M³ ನಮಗೆ ಇಲ್ಲಿ ಬೇಕಾಗಿರೋದ್ರಿಂದ 10 M³ ಇಂಟು 8 ಅನ್ನ ಮಾಡಿದ್ರೆ 80 ಬ್ಯಾಗ್ ಬರುತ್ತೆ. ಸೊ 80 ಬ್ಯಾಗ್ ಸಿಮೆಂಟ್ ಬೇಕಾಯಿತು. 1 ಬ್ಯಾಗ್ ಸಿಮೆಂಟ್ಗೆ ಮಾರ್ಕೆಟ್ ರೇಟ್ ಪ್ರಕಾರ 410 ರೂಪಾಯಿ ಇದೆ. 410 ಇಂಟು 80 32,800 ರೂಪಾಯಿ ಆಗುತ್ತೆ. ಎಮ್ ಸ್ಯಾಂಡ್ ಅನ್ನ ಕ್ಯಾಲ್ಕುಲೇಷನ್ ಮಾಡೋಣ. 10 M³ ಕಾಂಕ್ರೀಟ್ಗೆ 6500 kg ಸ್ಯಾಂಡ್ ಬೇಕಾಗುತ್ತೆ. ಅಂದ್ರೆ 6.5 ಟನ್ ಎಮ್ ಸ್ಯಾಂಡ್ ಬೇಕಾಗುತ್ತೆ. 1 ಟನ್ಗೆ 750 ರುಪೀಸ್ ಹಂಗೆ 6.5 ಟನ್ಗೆ 4875 ರುಪೀಸ್ ಬೇಕಾಗುತ್ತೆ. ನೆಕ್ಸ್ಟ್ ಕೋರ್ಸ್ ಅಗ್ರಿಗೇಟ್ 10 M³ 13,500 kg ಬೇಕಾಗುತ್ತೆ. ಅಂದ್ರೆ 13.5 ಟನ್ ಬೇಕಾಗುತ್ತೆ. ಇದು ಕೂಡ 1 ಟನ್ಗೆ 750 ರುಪೀಸ್ ಹಂಗೆ 10,125 ರುಪೀಸ್ ಬೇಕಾಗುತ್ತೆ. ಇನ್ನು ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಲೇಬರ್ಗಳಿಗೆ 8,000 ರುಪೀಸ್ ಬೇಕಾಗುತ್ತೆ. ಈ 4 ಕೂಡ ಪ್ಲಸ್ ಮಾಡಿದ್ರೆ 55,800 ರುಪೀಸ್ ಬೇಕಾಗುತ್ತೆ. ನಾವು ಎರಡೂ ರೇಟ್ ಅನ್ನು ಕೂಡ ಅಬ್ಸರ್ವ್ ಮಾಡಿದ್ರೆ ಮೇಜರ್ ಡಿಫ್ರೆನ್ಸ್ ಏನೂ ಇಲ್ಲ. RMCಯಲ್ಲಿ 55,000 ಬರುತ್ತೆ. ಮಿಷಿನ್ ಅಲ್ಲಿ ಮ್ಯಾನುವಲ್ ಆಗಿ ಮಿಕ್ಸ್ ಮಾಡಿದ್ರೆ 55,800 ರುಪೀಸ್ ಬರುತ್ತೆ. ಹಾಗಾದ್ರೆ RMCಯನ್ನ ಎಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಮೆಟೀರಿಯಲ್ ಸ್ಟೋರೇಜ್ ಮಾಡೋಕ್ಕೆ ಸಮಸ್ಯೆ ಇದ್ರೆ, ಅದೇ ರೀತಿ ಲೇಬರ್ಗಳ ಸಮಸ್ಯೆ ಜಾಸ್ತಿ ಇದ್ರೆ, ಟೈಮ್ ಅನ್ನ ಸೇವ್ ಮಾಡಬೇಕಂದ್ರೂ ಕೂಡ RMC ಕಾಂಕ್ರೀಟ್ ಅನ್ನ ಯೂಸ್ ಮಾಡಬಹುದು. ಮೆಟೀರಿಯಲ್ ವೇಸ್ಟೇಜ್ಗಳು ಕೂಡ RMCಯಲ್ಲಿ ಕಡಿಮೆ ಆಗುತ್ತೆ. ಇನ್ನು ಮಿಷಿನ್ ಮಿಕ್ಸಿಂಗ್ ಅಲ್ಲಿ ಮೇನ್ ಅಡ್ವಾಂಟೇಜಸ್ ಅನ್ನ ನೋಡೋದಾದ್ರೆ ಟ್ರಾನ್ಸ್ಪರೆನ್ಸಿ ಇರುತ್ತೆ. ನಾವು ಡೈರೆಕ್ಟ್ ಆಗಿ ಸಿಮೆಂಟ್ ಎಷ್ಟು ಹಾಕ್ತಾ ಇದೀವಿ, ಕೋರ್ಸ್ ಅಗ್ರಿಗೇಟ್ ಎಷ್ಟು ಹಾಕ್ತಾ ಇದೀವಿ ಅಥವಾ ಸ್ಯಾಂಡ್ ಅನ್ನ ಎಷ್ಟು ಹಾಕ್ತಾ ಇದೀವಿ ಅನ್ನೋದನ್ನ ಡೈರೆಕ್ಟ್ ಆಗಿ ನೋಡಬಹುದು. ಈ ವಿಡಿಯೋದ ಕನ್ಕ್ಲೂಷನ್ ಏನು ಅಂದ್ರೆ ಇಂಜಿನಿಯರ್ಸ್, ಲಾರ್ಜ್ ಕ್ವಾಂಟಿಟಿ ಕಾಂಕ್ರೀಟ್ ಬೇಕಾಗಿತ್ತು ಅಂದ್ರೆ ಫಾರ್ ಎಕ್ಸಾಂಪಲ್ 30 M³ 40 M³ ಅಥವಾ 50 M³ ಕಾಂಕ್ರೀಟ್ ಬೇಕು ಅಂತ ಹೇಳಿದ್ರೆ RMCಯನ್ನ ಯೂಸ್ ಮಾಡಬಹುದು. ಬೇಗ ಕಾಂಕ್ರೀಟ್ ಅನ್ನ ಹಾಕಿ ಕಂಪ್ಲೀಟ್ ಮಾಡಬಹುದು. ಕಡಿಮೆ ಕ್ವಾಂಟಿಟಿ ಅಂದ್ರೆ 10 M³ 20 M³ ಅಥವಾ 30 M³ ಬೇಕಾದಾಗ ನೀವು ಮಿಷಿನ್ ಮಿಕ್ಸಿಂಗ್ ಅನ್ನ ಯೂಸ್ ಮಾಡಬಹುದು. ಇದಿಷ್ಟು ಈ ವಿಡಿಯೋದ ಮಾಹಿತಿ ಇಂಜಿನಿಯರ್ಸ್. ಅದೇ ರೀತಿ ಕಾರ್ಮಿಕರನ್ನ ಗೌರವಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.